ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಧ್ರುವ್. ಇವತ್ತು ಮತ್ತೆ ಇನ್ನೊಂದು ಜಾಬ್ ಅಪ್ಡೇಟ್ ಬಗ್ಗೆ ಕೊಡ್ಲಿ ಬಂದಿದ್ದೇನೆ. ಇದು ಬಂದ್ಬಿಟ್ಟು ಹಿಟಾಚಿ ಅಂತ ಒಂದು ಕಂಪ್ನಿ. ಇದು MNC ಕಂಪ್ನಿ ಇದು ಕೂಡ. ಸೊ ನೀವು ಕಂಪ್ನಿ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಏನು ಒಂದು ರೋಲ್ ಬಿಟ್ಟಿದ್ದಾರೆ ಅಂದ್ರೆ ಇಂಟರ್ನ್ ರೋಲ್. ಸೊ ಇದು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋರು ಇದಕ್ಕೆ ಅಪ್ಲೈ ಮಾಡೋದ್ ಬೇಕಾಗಿಲ್ಲ. ಬರೀ ಫ್ರೆಶರ್ಸ್ಗೆ ಮಾತ್ರ ಇದು ಜಾಬ್ ಇರೋದು. ಸೊ ಯಾರೆಲ್ಲ ಕಾಲೇಜ್ ಲೈಕ್ ಈ ವರ್ಷ ಪಾಸ್ ಔಟ್ ಆಗ್ತಿದ್ದೀರಾ ಅಥವಾ ಇನ್ನೊಂದು ವರ್ಷ ನೆಕ್ಸ್ಟ್ ಇಯರ್ ಪಾಸ್ ಔಟ್ ಆಗ್ತೀರಾ, ಡಿಗ್ರಿ ಯಾರಾದ್ರೂ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಬನ್ನಿ, ಇರೋ ಜಾಬ್ ಏನೇನ್ ಬೇಕು ಎಲ್ಲ ನೋಡ್ಕೊಂಡ್ ಬರೋಣ. ಜಾಬ್ ಡಿಸ್ಕ್ರಿಪ್ಷನ್ ಬರೀ ಇಂಟರ್ನ್ ಅಂತ ಹಾಕಿದ್ದಾರೆ. ಸೊ ನಿಮ್ಮಿಂದ ಅವ್ರು ಯಾವುದೇ ರೀತಿ ಸ್ಕಿಲ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ನಿಮ್ದು ನಾರ್ಮಲ್ ಡಿಗ್ರಿ ಇದ್ರೆ ಅಥವಾ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದ್ರೆ ಈ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದ್ರೆ ಸೊ ಅವ್ರು ನಿಮ್ಮನ್ನ ಹೈರ್ ಮಾಡ್ತಾರೆ. ಮತ್ತೆ ಅವರೇ ನಿಮ್ಗೆ ಎಲ್ಲ ಸ್ಕಿಲ್ಸ್ ಅದೆಲ್ಲ ಕಲ್ಸ್ಕೊಡ್ತಾರೆ. ಸೊ ಇದು ಯಾವುದೇ ರೀತಿ ಫೇಕ್ ಅಪ್ಡೇಟ್ ಅಲ್ಲ, ಇದು ಅಫಿಷಿಯಲ್ ಅವರೇ ಹಿಟಾಚಿ ಅವರೇ ಅಪ್ಡೇಟ್ ಮಾಡಿರೋ ಜಾಬ್. ಸೊ ನೀವ್ ಯಾವುದೇ ರೀತಿ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಈ ನಮ್ ಚಾನಲ್ ಅಲ್ಲಿ ಕೂಡ ಹಂಗೆ ನಿಮ್ಗೆ ಯಾವುದೇ ರೀತಿ ಫೇಕ್ ಜಾಬ್ ಅಪ್ಡೇಟ್ಸ್ ಗಳು ನಿಮ್ಗೆ ಯಾವುದೇ ರೀತಿ ಸಿಗೋದಿಲ್ಲ. ಸೊ ಯಾವುದೇ ಟೆನ್ಷನ್ ಇಲ್ಲದೆ ಅಪ್ಲೈ ಮಾಡಿ. ಮತ್ತೆ ಅದೇ ನಾನು ನಿಮ್ ಮುಂಚೆನೆ ಹೇಳಿದ್ನಲ್ವಾ, ಲೈಕ್ ಫೇಕ್ ಜಾಬ್ಸ್ ಹೇಗ್ ಕಂಡು ಹಿಡಿಯೋದು. ಸಿಂಪಲ್, ಯಾರಾದ್ರೂ ಪೇ ಮಾಡಕ್ ಹೇಳ್ತಿದ್ರೆ ಅಲ್ಲಿಗೆ ಬಿಟ್ಬಿಡಿ, ಅದು ಫೇಕ್ ಅಂತಾನೆ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೆ. ಮತ್ತೆ ಇದೆ ಅವ್ರ ಕಂಪ್ನಿ ಬಗ್ಗೆ ಹೇಳಿದ್ದಾರೆ. ಅದು ತುಂಬಾ ದೊಡ್ಡ MNC ಕಂಪ್ನಿ. ಸೊ ಅದ್ರ ಬಗ್ಗೆ ನೀವು ಬೇಕಿದ್ರೆ ನೋಡ್ಕೋಬಹುದು. ನಾನು ನಿಮ್ಗೆ ಈ ಲಿಂಕ್ ನ, ಲೈಕ್ ಜಾಬ್ ಅಪ್ಲಿಕೇಶನ್ ಲಿಂಕ್ ನಾನು ನಿಮ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಎರಡು ಕೂಡ ಹಾಕಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಬೇರೆ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಬೇಕು, ಅಥವಾ ಒಂದು ಗೌರ್ಮೆಂಟ್ ಜಾಬ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಅಥವಾ ಆಫೀಸಿಗೆ ಹೋಗೋದಾಗ್ಲಿ, ಲೈಕ್ ಡಿಫ್ರೆಂಟ್ ಜಾಬ್ಸ್ ಇರುತ್ತೆ ಅಲ್ವಾ. ಇವಾಗ ರೈಲ್ವೇಸ್ ಆಗ್ಲಿ, ನೀವು ಮನೆಯಲ್ಲೇ ಕೂತಿರ್ತೀರಾ, ಸೊ ಎಜುಕೇಶನ್ಸ್ 10th ಆಗಿರುತ್ತೆ ಅಥವಾ PUC ಆಗಿರುತ್ತೆ. ಇಂಥವ್ರಿಗೆ ಏನಾದ್ರು ಜಾಬ್ಸ್ ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದ್ರ ಮೇಲೆ ಒಂದು ಗೋತ್ರು ಮಾಡಿ ಯಾವ್ದಾದ್ರು ಜೆನ್ಯೂನ್ ಇರೋ ಜಾಬ್ಸ್, ಸುಮ್ನೆ ಯಾವ್ದೋ ಒಂದ್ ಬಂದು ಅಪ್ಡೇಟ್ ಮಾಡಲ್ಲ. ಜೆನ್ಯೂನ್ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡೇ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕೇ ಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಶೇರ್ ಮಾಡಿ. ಮತ್ತೆ ಓಕೆ, ಈಗ ಮತ್ತೆ ಜಾಬಿಗೆ ಇದು ಮಾಡಿ ಬರೋಣ. ಲೈಕ್ ವಿ ಲುಕ್ ಆಫ್ಟರ್ ಯು. ಇಲ್ಲಿ ಏನೇನೆಲ್ಲ ನಿಮ್ನ ಹೇಗ್ ನೋಡ್ಕೋತಾರೆ, ಅವ್ರು ನಿಮ್ಗೆ ಏನ್ ಕಲ್ಸ್ಕೊಡ್ತಾರೆ ಎಲ್ಲ ಇದ್ರಲ್ಲಿದೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನೌ ಅನ್ನೋ ಬಟನ್ ಇದೆ, ಕ್ಲಿಕ್ ಮಾಡಿ. ಅದಾದ್ಮೇಲೆ ಓಕೆ, ಇಲ್ಲಿ ಆಟೋ ಫಿಲ್ ವಿತ್ ರೆಸ್ಯೂಮೆ ಅಂತ ಇದೆ. ನಿಮ್ದು ರೆಸ್ಯೂಮೆಯಲ್ಲಿ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಆಗಿದ್ರೆ, ಅಕಸ್ಮಾತ್ ನೀವೇನ್ ಓದ್ತಾ ಇದ್ದೀರಾ, ಯಾವ ಕಾಲೇಜಲ್ಲಿ ಇದ್ದೀರಾ, ಮತ್ತೆ ನಿಮ್ದೇನಾದ್ರೂ ಪ್ರಾಜೆಕ್ಟ್ಸ್ ಇದೆಯಾ ಅಥವಾ ಇಂಟರ್ನ್ಶಿಪ್ ಮಾಡಿದೀರಾ, ನಿಮ್ ನೇಮ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಟ್ಟು ನಿಮ್ದು ರೆಸ್ಯೂಮೆ ಅಪ್ಲೋಡ್ ಮಾಡಿ. ಸೊ ಅದೇನಾಗುತ್ತೆ ಅಂದ್ರೆ ನೀವ್ ಯಾವ್ದೇ ರೀತಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋ ಫಿಲ್ ಆಗ್ಬಿಡುತ್ತೆ ಅಷ್ಟೇ. ಬಟ್ ಇಲ್ಲಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಒಂದ್ ಕಾರಣಕ್ಕೆ ನಾನು ಅಪ್ಲೈ ಮ್ಯಾನ್ಯುವಲಿ ಅಂತ ಕೊಡ್ತೀನಿ. ಸೊ ಅಪ್ಲೈ ಮ್ಯಾನ್ಯುವಲಿ ಅಂತ ಕೊಟ್ಟಾಗ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಕೇಳುತ್ತೆ. ನೀವು ಸೈನ್ ಇನ್ ವಿತ್ ಇಮೇಲ್ ಕೊಡ್ಬೋದು. ಇಲ್ಲಿ ನಿಮ್ದು ಜಿಮೇಲ್ ID ಕೊಡಿ. ಅದಾದ್ಮೇಲೆ ನಿಮ್ದು ಮೇಲ್ ID ಪಾಸ್ವರ್ಡ್ ಅಲ್ಲ, ನಿಮ್ದು ಓನ್ ಕ್ರಿಯೇಟ್ ಮಾಡಿ. ಈ ಜಾಬ್ಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಒಂದ್ ನಿಮಿಷ ಸಾರಿ, ಇದು ಸೈನ್ ಇನ್ ಅಲ್ಲ. ಸೊ ನೀವು ಸೈನ್ ಇನ್ ಅಲ್ಲ, ನೀವು ಕ್ರಿಯೇಟ್ ಅಕೌಂಟ್ ಕೊಡ್ಬೇಕು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದಲ್ವಾ. ಸೊ ನಿಮ್ದು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ, ಆದ್ಮೇಲೆ ಪಾಸ್ವರ್ಡ್ ನಿಮ್ದೇ ಓನ್ ಕ್ರಿಯೇಟ್ ಮಾಡಿ. ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ದಯವಿಟ್ಟು ಹಾಕೋಕ್ ಹೋಗ್ಬೇಡಿ.
ನೀವು ಈ ಜಾಬ್ಗೆ ಏನಾದ್ರು ಒಂದು ಪಾಸ್ವರ್ಡ್ ಹೊಸದಾಗಿ ಕ್ರಿಯೇಟ್ ಮಾಡಿ, ಬಟ್ ನೆನ್ಪಿಟ್ಕೊಂಡಿರಿ ಆಯ್ತಾ, ಅದನ್ನ ಮತ್ತೆ ಮರೆಯೋಕೆ ಹೋಗ್ಬಿಡಿ. ಅದಾದ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕೊಡಿ, ಕ್ರಿಯೇಟ್ ಅಕೌಂಟ್ ಆಗಿದೆ. ಸೊ ಇಲ್ಲಿ ಮೈ ಇನ್ಫಾರ್ಮೇಶನ್ ಫೀಲ್ಡ್ ಬರುತ್ತೆ. ನೀವು ಇದನ್ನ ಹೇಗೆ ಈ ಜಾಬ್ ನ ಎಲ್ಲಿ ಹೇಗೆ ಕೇಳಿದೀರಾ ಅಂತ ಕೇಳುತ್ತೆ. ಸೊ ನೀವಿಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾ ಬೇಡ, ನೀವೊಂದು ಕೆಲಸ ಮಾಡಿ, ಕ್ಯಾರಿಯರ್ ವೆಬ್ಸೈಟ್ ಅಂತ ಹಾಕಿ. ಸೊ ಕ್ಯಾರಿಯರ್ ವೆಬ್ಸೈಟ್ ಅಲ್ಲಿ ಇದು ಬೇಡ, ಒಂದ್ ನಿಮಿಷ. ಇದೇನಿದೆ, ಏಜೆನ್ಸಿ ಅಂತಾನೆ ಇದೆ. ಓಕೆ, ಸೋಷಿಯಲ್ ಮೀಡಿಯಾ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಹಾಕಿ. ಆರ್ ಯು ಪೀರಿಯರ್ ಎಂಪ್ಲಾಯ್, ನೀವು ಮುಂಚೆ ಹಿಟಾಚಿಯಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಕಂಟ್ರಿ ಇಂಡಿಯಾ ಅದೊಟ್ಟು ಸೆಲೆಕ್ಟ್ ಆಗಿದೆ. ನಿಮ್ದು ರಿಯಲ್ ಹೆಸರೇನು ಅದನ್ನ ಇಲ್ಲಿ ಟೈಪ್ ಮಾಡಿ. ಫ್ಯಾಮಿಲಿ ನೇಮ್, ಸೊ ನಿಮ್ದು ಏನ್ ಫ್ಯಾಮಿಲಿ ನೇಮ್ ಇದೆ ಅದನ್ನ ಇಲ್ಲಿ ಟೈಪ್ ಮಾಡಿ. ಮತ್ತೆ ಅಡ್ರೆಸ್ ಲೈನ್, ಇದು ನಿಮ್ದು ಡೀಟೇಲ್ ಅಡ್ರೆಸ್ ಬೇಕಾಗಿಲ್ಲ, ಲೈಕ್ ಮನೆ ನಂಬರ್ ಆಗ್ಲಿ ಇದೆ ಆ ತರ ಏನೋ ಕೊಡೋಕ್ ಹೋಗ್ಬೇಡಿ. ಜಸ್ಟ್ ನಿಮ್ದು ಏರಿಯಾ ಯಾವುದು ಅದನ್ನೊಂದು ಹಾಕಿ. ಮತ್ತೆ ಸಿಟಿ ಮೆನ್ಷನ್ ಮಾಡಿ, ಪೋಸ್ಟ್ ಕೋಡ್ ಹಾಕಿ, ಸ್ಟೇಟ್ ಯಾವುದು ಅದನ್ನೊಂದು ಮೆನ್ಷನ್ ಮಾಡಿ. ಸೊ ಇದಾಯ್ತು. ಅದಾದ್ಮೇಲೆ ಫೋನ್ ಡಿವೈಸ್ ಟೈಪ್ ಮೊಬೈಲ್, ಆಮೇಲೆ ಫೋನ್ ನಂಬರ್ ಹಾಕಿ, ಮತ್ತೆ ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಆಡ್ ಅಂತ ಕೊಟ್ಟು ಜಾಬ್ ಟೈಟಲ್ ನೀವೇನ್ ಇವಾಗ ಕೆಲಸ ಮಾಡ್ತಿದ್ದೀರಾ ಅದನ್ನ ಹಾಕಿ. ನಾನಿಲ್ಲಿ ಸುಮ್ಮನೆ ಏನೋ ಒಂದು ಹಾಕ್ತಾ ಇದ್ದೀನಿ, ನೀವೇನ್ ವರ್ಕ್ ಮಾಡಿದೀರಾ ಅದನ್ನ ಕ್ಲಿಯರ್ ಆಗಿ ಹಾಕಿ ಆಯ್ತಾ. ನೀವು ಇವಾಗ್ಲೂ ಅಲ್ಲೇ ವರ್ಕ್ ಮಾಡ್ತಿದ್ರೆ ಇದಕ್ಕೆ ಚೆಕ್ ಬಾಕ್ಸ್ ಮಾಡಿ, ಇಲ್ಲ ಅಂದ್ರೆ ಯಾವತ್ತಿಂದ ಯಾವತ್ ತನಕ ವರ್ಕ್ ಮಾಡಿದೀರಾ ಅಂತ ಕೇಳುತ್ತೆ. ಸೊ ಅದನ್ನ ಮೆನ್ಷನ್ ಮಾಡಿ. ನಾನಿಲ್ಲಿ ಸುಮ್ನೆ ಏನೋ ಒಂದು ಡೇಟ್ ಫಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ, ನೀವು ಏನ್ ಮಾಡೋಕ್ ಹೋಗ್ಬೇಡಿ. ಲೈಕ್ ನಿಮ್ದು ಏನ್ ರಿಯಲ್ ಆಗಿದ್ರೆ ಜೆನ್ಯೂನ್ ಆಗಿದ್ರೆ ಮಾತ್ರ ಅಪ್ಲೋಡ್ ಮಾಡಿ. ಮತ್ತೆ ಆ ರೋಲ್ ಅಲ್ಲಿ ಏನೇನೆಲ್ಲ ಮಾಡಿದೀರಾ ಸೊ ಅದನ್ನ ಇಲ್ಲಿ ಜಸ್ಟ್ ಟೈಪ್ ಮಾಡಿ ಹಾಕ್ಬಿಡಿ. ಆಮೇಲೆ ಎಜುಕೇಶನ್, ನಿಮ್ದು ರೀಸೆಂಟ್ ಆಗಿ ಏನ್ ಎಜುಕೇಶನ್ ಮಾಡ್ತಿದ್ದೀರಾ, ಲೈಕ್ ಹೈಯರ್ ಡಿಗ್ರೀಸ್ ಏನಾದ್ರು ಮಾಡ್ತಿದ್ರೆ ಅದನ್ನ ಹಾಕ್ಬಿಡಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನ್ ಡಿಗ್ರಿ ಮಾಡ್ತಿದ್ದೀರಾ ಅದು, ಮತ್ತೆ ನಿಮ್ದು ಫೀಲ್ಡ್ ಆಫ್ ಸ್ಟಡಿ ಏನು ಅಂತ ಅದೊಂದು ಮೆನ್ಷನ್ ಮಾಡ್ಬೇಕು. ಯಾವ್ದ್ರ ಮೇಲೆ ಡಿಗ್ರಿ ಮಾಡಿದಿರೋ ಅದನ್ನ ಅಪ್ಲೋಡ್ ಮಾಡಿ. ನಿಮ್ದು CGPA ತುಂಬಾ ಚೆನ್ನಾಗಿದೆ, ಒಂದು 8 ಮೇಲಿದ್ರೆ ಮಾತ್ರ CGPA ಮೆನ್ಷನ್ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಮಾಡೋಕ್ ಹೋಗ್ಬೇಡಿ. ಮತ್ತೆ ಯಾವ ವರ್ಷದಿಂದ ಯಾವ ವರ್ಷ ತನಕ ಕಲಿತಿದ್ದೀರಾ ಅಂತ ನಾನಿಲ್ಲಿ ಸುಮ್ನೆ ಆಗ್ತಾ ಇರೋದು, ಸೊ ನೀವು ನೋಡ್ಕೋಬೇಕಾಗುತ್ತೆ. ಇದು ಎಕ್ಸ್ಪೆಕ್ಟೆಡ್, ಆಕ್ಚುಲಿ ನೀವು ಪಾಸ್ ಔಟ್ ಆಗಿದ್ರೆ ಆಕ್ಚುಲ್ ಹಾಕಿ, ಇಲ್ಲ ಎಕ್ಸ್ಪೆಕ್ಟೆಡ್ ಲೈಕ್ ನೆಕ್ಸ್ಟ್ ಇಯರ್ ಪಾಸ್ ಔಟ್ ಆಗ್ತೀರಾ ಅಂದ್ರೆ ನೆಕ್ಸ್ಟ್ ಇಯರ್ ಹಾಕಿ ಅಷ್ಟೇ. ಸರ್ಟಿಫಿಕೇಶನ್ಸ್ ಏನಾದ್ರು ಮಾಡಿದ್ರೆ ಆಡ್ ಅಂತ ಕೊಟ್ಬಿಟ್ಟು ಸರ್ಟಿಫಿಕೇಶನ್ ನೇಮು ನಂಬರು ಅದ್ರ ಫೋಟೋ ಏನಾದ್ರು ಇದ್ರೆ ಹಾಕ್ಬಿಡಿ. ನಾನೇನು ಹಾಕ್ತಾ ಇಲ್ಲ, ಸೊ ಇದು ಮಾಡ್ತಾ ಇದ್ದೀನಿ. ಲ್ಯಾಂಗ್ವೇಜಸ್ ಹಂಗೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲಿಷ್ ಮೇನ್ ಆಗಿ ಬರಲೇಬೇಕಾಗುತ್ತೆ. ಮತ್ತೆ ಕನ್ನಡ ಗೊತ್ತಿದ್ರೆ ಕನ್ನಡ, ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅದನ್ನು ಕೂಡ ಎಲ್ಲ ಮೆನ್ಷನ್ ಮಾಡ್ಬಿಡಿ.
ನಾನಿಲ್ಲಿ ಜಸ್ಟ್ ಇದು ಮಾಡ್ತೀನಿ, ಇವಾಗ ಸ್ಕಿಪ್ ಮಾಡ್ತೀನಿ. ಸೊ ಸ್ಕಿಲ್ ನೀವ್ ಯಾವ್ದಾದ್ರು ಗೊತ್ತಿದ್ರೆ ಕಲ್ತಿದ್ರೆ ಅದನ್ನ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಮೆಕ್ಯಾನಿಕಲ್ ಮಾಡ್ತಿದ್ರ, ಕ್ಯಾಡ್ ಗೊತ್ತಿರುತ್ತೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪೈಥಾನ್ ಬಗ್ಗೆ ಗೊತ್ತಿರುತ್ತೆ, ಅಥವಾ ಏನೋ ಒಂದು ಫ್ರೇಮ್ ವರ್ಕ್ ಗೊತ್ತಿರುತ್ತೆ, ನಿಮ್ ಡಿಸೈನ್ ಮಾಡ್ತೀರಾ, ಆ, ಈ ತರ ಏನಾದ್ರು ಇದ್ರೆ ಸ್ಕಿಲ್ಸ್ ಗಳು ನಿಮ್ಗೆ ಏನೆಲ್ಲ ಇದೆ ಅದನ್ನ ಮೆನ್ಷನ್ ಮಾಡಿ. ಆ ನಾನಿವಾಗ ಇಲ್ಲಿ ಬ್ಲಾಂಕ್ ಬಿಡ್ತಿದ್ದೀನಿ, ಬಟ್ ನೀವು ಮೆನ್ಷನ್ ಮಾಡಿ ಆಯ್ತಾ. ಅದಾದ್ಮೇಲೆ ರೆಸ್ಯೂಮೆ ಸಿಲೆಕ್ಟ್ ಫೈಲ್ಸ್ ಮಾಡ್ಬೇಕಾಗುತ್ತೆ. ಸೊ ಸಿಲೆಕ್ಟ್ ಫೈಲ್ಸ್ ಆದ್ಮೇಲೆ ನೀವು ನಿಮ್ ರೆಸ್ಯೂಮೆ ಫೈಲ್ ನ ಇಲ್ಲಿ ಅಪ್ಲೋಡ್ ಮಾಡಿ. ರೆಸ್ಯೂಮೆ ನಿಮ್ಗೆ ಹೇಗ್ ಮಾಡೋದು, ATS ಫ್ರೆಂಡ್ಲಿ ರೆಸ್ಯೂಮೆ ಹೇಗ್ ಬೇಕು ಅದೆಲ್ಲ ನಾನು ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ನಾನು ನಿಮ್ಗೊಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವೆಬ್ಸೈಟ್ಸ್ ನಿಮ್ದು ಪೋರ್ಟ್ಫೋಲಿಯೋ ಏನಾದ್ರು ಮಾಡಿದ್ರೆ ಅದ್ರದ್ದು ಲಿಂಕ್ ಹಾಕಿ ಇಲ್ಲಿ. ನಿಮ್ ಪೋರ್ಟ್ಫೋಲಿಯೋ ಏನಾದ್ರು ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಜಸ್ಟ್ ಬ್ಲಾಂಕ್ ಬಿಟ್ಬಿಡಿ. ಮತ್ತೆ ನಾನು ಹೇಳ್ದಾಗೆ ಪೋರ್ಟ್ಫೋಲಿಯೋನು ನಿಮ್ಗೆ ಹೇಗ್ ಮಾಡೋದು ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಅಥವಾ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕಂತಾನು ಕಮೆಂಟ್ ಹಾಕಿ. ಸೊ ನಾನು ಅದ್ರ ರಿಲೇಟೆಡ್ ಆದಷ್ಟು ಬೇಗನೆ ಅಪ್ಡೇಟ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾ URL ಇಲ್ಲಿ ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್ದು URL ಹಾಕಿ. ಸೊ ಅದು ಸಾಕು. ಮತ್ತೆ ಇಲ್ಲಿ ಕ್ವಶನ್ಸ್ ಗಳು ಇವಾಗ ಕೇಳ್ತಾರೆ, ಲೈಕ್ ಆರ್ ಯು ಏಬಲ್ ಟು ಪರ್ಫಾರ್ಮ್ ಜಾಬ್ ಇಸ್ ಯು ರಿಪ್ಲೈಂಗ್ ವಿದೌಟ್ ರೀಸನಬಲ್ ಅಕೌಂಟ್. ನಿಮ್ಗೆ ಇವಾಗ ಇದು ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಯಾವ್ದೇ ರೀತಿ ಕಂಪ್ನಿಯವ್ರ ಕಡೆಯಿಂದ ರೂಮ್ ಫೆಸಿಲಿಟೀಸ್ ಅಥವಾ ಇರ್ಲಿಕ್ಕೆ ಫೆಸಿಲಿಟೀಸ್ ಇಲ್ದೇನು ಕೂಡ ನೀವು ವರ್ಕ್ ಮಾಡ್ಬೋದಾ ಅನ್ನುವಂಥದ್ದು, ಎಸ್ ಆರ್ ನೋ ಅಂತ. ನಾನೆಲ್ಲ ಎಸ್ ಕೊಡ್ತೀನಿ, ಬಿಕಾಸ್ ನನಗೆ ಅದು ರೂಮ್ ಅದೆಲ್ಲ ಏನು ಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ನಾನು ಮನೆಯಿಂದನೇ ಹೋಗ್ಬೋದು. ಆರ್ ಯು ಲೀಗಲಿ ಅಥರೈಸ್ ಟು ವರ್ಕ್ ಇನ್ ದ ಕಂಟ್ರಿ, ಎಸ್ ಅಂತ ಹಾಕಿ. ವಿಲ್ ಯು ನೌ ಆರ್ ಇನ್ ಫ್ಯೂಚರ್ ರಿಕ್ವೈರ್ ಸ್ಪಾನ್ಸರ್ಶಿಪ್, ನೋ ಅಂತ ಹಾಕಿ, ಬಿಕಾಸ್ ನೀವು ಇಂಡಿಯನ್ ಸಿಟಿಸನ್ ಅಲ್ವಾ. ಸೊ ನಿಮ್ಗೆ ಯಾವುದೇ ರೀತಿ ಸ್ಪಾನ್ಸರ್ ಬೇಕಾಗಿಲ್ಲ. ಆರ್ ಯು ಸಿಟಿಸನ್ ಫ್ರಮ್ ಒನ್ ಆಫ್ ದ ಕಂಟ್ರಿ, ಈ ಸಿಟಿಸನ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಕ್ಯೂಬಾ, ಇರಾನ್, ನಾರ್ತ್ ಕೊರಿಯಾ ಮತ್ತೆ ಸೈರಿಯಾ. ಕರೆಂಟ್ಲಿ ಎಂಪ್ಲಾಯ್ ಆಫ್ ಇಟ್ ಹೆಚ್ಚಿ, ನಾನು ನೀವು ಇವಾಗ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಹಾಕಿ. ಸೊ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ. ನಿಮ್ದು ಕರೆಂಟ್ ಸ್ಯಾಲ್ರಿ ಎಷ್ಟಿದೆ ಅಂತ, ಇವಾಗ ಇಂಟರ್ನ್ ರೋಲ್ಗೆಲ್ಲ ಅಪ್ಲೈ ಮಾಡ್ತಿರೋದು. ಸೊ ನೀವು ಇಲ್ಲಿ 0 ಅಂತಾನು ಹಾಕ್ಬೋದು, ಅಥವಾ ನೀವೇನೋ ವರ್ಕ್ ಮಾಡ್ತಾ ಇದ್ದೀರಾ ಅದ್ರದ್ದು ಸ್ಯಾಲ್ರಿ ಎಷ್ಟಿದೆ ಅದನ್ನ ಹಾಕ್ಬೋದು. ಎಕ್ಸ್ಪೆಕ್ಟೇಷನ್ಸ್ ನನ್ನ ಪ್ರಕಾರ ನೀವು ಇದು ಇಂಟರ್ನ್ ರೋಲ್ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ನೀವೊಂದು 4 lakh ಆ ತರ ಹಾಕಿ. ಅದಾದ್ಮೇಲೆ ಸ್ಪೆಸಿಫೈ ಯುವರ್ ನೋಟಿಸ್ ಪೀರಿಯಡ್ ಡೇಸ್. ನೋಟಿಸ್ ಪೀರಿಯಡ್ ನೀವು ಕೆಲಸದಲ್ಲಿ ಇದ್ರೆ ನಿಮ್ ಕಂಪ್ನಿಯಲ್ಲಿ ಎಷ್ಟು ನೋಟಿಸ್ ಪೀರಿಯಡ್ ಇದೆಯೋ ಅದನ್ನ ಹಾಕಿ. ನೀವು ಫ್ರೆಶರ್ ಆದ್ರೆ 0 to 7 days ಅಂತ ಹಾಕಿಡಿ. ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಇಲ್ಲಿ ವಾಲಂಟಿಯರ್ ಡಿಸ್ಕ್ಲೋಸರ್ ಜೆಂಡರ್ ಹಾಕಿ. ಅದಾದ್ಮೇಲೆ ಚೆಕ್ ಬಾಕ್ಸ್, ಸೇವ್ ಅಂಡ್ ಕಂಟಿನ್ಯೂ. ಸೊ ರಿವ್ಯೂ ಮಾಡಿ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ತಪ್ಪಿದ್ರೆ ಬ್ಯಾಕ್ ಹೋಗಿ ಎಲ್ಲ ಆ ಪೇಜ್ಗೆ ಹೋಗ್ಬಿಟ್ಟು ಸರಿ ಮಾಡಿ. ಎಲ್ಲ ಒಂದ್ಸಲ ರಿವ್ಯೂ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಅಷ್ಟೇ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಾನು ಪದೇ ಪದೇ ಹೇಳ್ದಾಗೆ ಅಪ್ಲೈ ಮಾಡಿದ್ಮೇಲೆ 1 ವಾರ ಅದ್ರ ಬಗ್ಗೆ ಲೈಕ್ ನೀವೇನು ನೋಡೋಕ್ ಹೋಗೋದ್ ಬೇಡ. ಸಿಲೆಕ್ಟ್ ಆಯ್ತು ಅಂದ್ರೆ 1 ವಾರದಲ್ಲಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ಇಲ್ಲ ಮೇಲ್ ಮಾಡ್ತಾರೆ. ಸೊ ಮೇಲ್ ನ ಚೆಕ್ ಮಾಡ್ತಾ ಇರಿ, ಕಾಲ್ ಬಂದ್ರೆ ಬರುತ್ತೆ. ಸೊ ನೀವು ಜಾಸ್ತಿ ಅದ್ರ ಬಗ್ಗೆನೆ ನೋಡ್ತಾ ಹೋಗ್ಬೇಡಿ. ಇವಾಗ ಇದು ಅಪ್ಲೈ ಮಾಡಿದ್ರ ನಾಳೆ ಇನ್ನೊಂದು ಜಾಬ್ ಅಪ್ಡೇಟ್ ಕೊಡ್ತೀನಿ, ನೀವು ಅದಕ್ಕೂ ಕೂಡ ಅಪ್ಲೈ ಮಾಡ್ತಾನೆ ಇರಿ. ನಾನು ಇದು ಒಂದಕ್ಕೆ ಅಪ್ಲೈ ಮಾಡಿದೀನಿ ಅಂತ ಸುಮ್ನೆ ಕೂರ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಅಪ್ಲೈ ಮಾಡ್ತಾ ಇರಿ, ಒಂದಿನ ಹಾಗೆ ಆಗುತ್ತೆ. ಸೊ ಜಸ್ಟ್ ಹೋಪ್ ಫಾರ್ ಅ ಬೆಸ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಇನ್ನೂ ಏನಾದ್ರು ಜಾಸ್ತಿ ಜಾಬ್ ಅಪ್ಡೇಟ್ಸ್ ಗಳ ಬಗ್ಗೆ ಬೇಕು, ಅಥವಾ ನಿಮ್ಗೆ ಯಾವ್ದಾದ್ರು ಜಾಬ್ ರಿಲೇಟೆಡ್ ವಿಡಿಯೋಸ್ ಬೇಕು, ಅಥವಾ ನಾನೇನಾದ್ರೂ ವಿಡಿಯೋಸ್ ಅಲ್ಲಿ ಚೇಂಜಸ್ ಆಗಿ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಅಥವಾ ಜಾಸ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇನ್ನ ವಿಡಿಯೋ ಲೆಂತ್ ಶಾರ್ಟ್ ಆಗಿ ಇಡ್ಬೇಕು, ಈ ತರ ಏನಾದ್ರು ಇದ್ರೆ ಕನ್ಸರ್ನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನಿಜವಾಗ್ಲೂ ಅದ್ರ ಮೇಲೆ ಗೋತ್ರು ಮಾಡಿ ನಾನು ಡೆವಲಪ್ ಮಾಡಕ್ ನೋಡ್ತೀನಿ. ಯಾ ಗೈಸ್, ಥ್ಯಾಂಕ್ ಯು ಇಲ್ಲಿ ತನಕ ವಾಚ್ ಮಾಡಿದಕ್ಕೆ. ಈ ಜಾಬ್ ನಿಮ್ಗೆ
ಬೇಕು ಲೈಕ್ ನಿಮ್ಗೆ ಅವಶ್ಯಕತೆ ಇದೆ ಅಂತಾನೆ ಆಯ್ತು ಅನ್ಕೊಂತೀನಿ ಇಲ್ಲಿ ತನಕ ನೋಡಿದೀರಾ ಅಂದ್ರೆ. ಮತ್ತೆ ನಿಮ್ಗೆ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಈ ಜಾಬ್ ಬಗ್ಗೆ ನೋಡ್ತಾ ಇದ್ರೆ, ಇಂಟರ್ನ್ಶಿಪ್ ಬಗ್ಗೆ ನೋಡ್ತಾ ಇದ್ರೆ ಅವ್ರ ಜೊತೆನೂ ಶೇರ್ ಮಾಡಿ. ಸೊ ಲೈಕ್ ಒಬ್ರಿಗೊಬ್ರು ಶೇರ್ ಮಾಡಿದ್ರೆ ತಾನೇ ಒಳ್ಳೇದಾಗೋದು. ಸೊ ಲೆಟ್ಸ್ ಬಿ ಹ್ಯಾಪಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.